ಪೂಜಾ ರೂಮ್ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳೋದೇ ಬೇಡ, ಬಿಕಾಸ್ ಆಲ್ರೆಡಿ ಕಂಪ್ಲೀಟ್ ಡೀಟೇಲ್ ಪೂಜಾ ರೂಮ್ ಟೂರ್ ನ ಮಾಡಿದೀನಿ. ಬನ್ನಿ ದೇವ್ರ ಮನೆ ತೋರಿಸ್ತೀನಿ. ಮೇಲ್ ನೋಡ್ತಾ ಇರೋದು ಶ್ರೀಚಕ್ರ. ಇದನ್ನ ನಮ್ಮ ಡಾಕ್ಟರ್ ಲೇಖನ ಅವರ ಮನೆಗೆ ಹೋದಾಗ ನಾನು ನೋಡಿದೆ, ತುಂಬಾ ಆಸೆ ಪಟ್ಟು ಈ ತರನೇ ಮಾಡಿಸ್ಬೇಕು ಅಂತ ಒಂದು ಫೋಟೋ ತಗೊಂಡ್ ಬಂದಿದ್ದೆ. ಅದನ್ನ ಕೊಟ್ಟು ನಾವು ಮಾಡಿಸಿದಂಥದ್ದು. ಒಳಗಡೆ ಲೈಟಿಂಗ್ಸ್ ಇದೆ, ಹಾಗಾಗಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಏನೋ ಒಂದು ರೀತಿ ದೇವಸ್ಥಾನದಲ್ಲಿ ಇದೀವಿ ಅನ್ನೋ ಒಂದು ಭಾವನೆ. ಬನ್ನಿ ದೇವ್ರ ಮನೆ ನೋಡೋಣ. ಆಲ್ರೆಡಿ ನಾನು ಡೀಟೇಲ್ ಟೂರ್ ಮಾಡಿರೋದ್ರಿಂದ ಹೆಚ್ಚಿಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ, ಶಿವನ ಫ್ಯಾಮಿಲಿ ಇದೆ, ವೀರಭದ್ರ ಸ್ವಾಮಿ. ಮನೆಯ ಮೋಸ್ಟ್ ಅಟ್ರಾಕ್ಟಿವ್ ಪಾರ್ಟ್ ಯಾವ್ದು ಗೊತ್ತಾ? ನಮ್ಮ ಉಯ್ಯಾಲೆ. ಈ ಉಯ್ಯಾಲೆನ ಅಮ್ಮನ ಮನೇಲಿ ನಾನ್ ಚಿಕ್ಕವಳಿಂದಾನು ನಮ್ಮ ಮನೇಲಿ ಈ ಉಯ್ಯಾಲೆ ಇತ್ತು. ಯಾವಾಗ್ಲೂ ನಮ್ಗೇನಂದ್ರೆ ಎಲ್ರು ನಮ್ಮ ಮನೇಲಿ 3 ಜನ 4 ಜನ, ನಾವ್ ಎಷ್ಟ್ ಜನ ಇದ್ರು ಬಂದು ಉಯ್ಯಾಲೆ ಕೂತ್ಕೊಳ್ತಿದ್ವಿ, ಎಲ್ರು ಒಟ್ಟಿಗೆ ಕೂತ್ಕೊಳ್ತಾ ಇದ್ವಿ. ಅಮ್ಮನ ಮನೇಲಿ ಇಷ್ಟೇ ಚೆನ್ನಾಗಿತ್ತು. ಅಮ್ಮಂಗ್ ಫೋನ್ ಮಾಡಿದಾಗ ಅಮ್ಮ ಅಂದ್ರು, ನಮ್ದು 5 ಅಡಿ ಇದೆ, ನನ್ ಮಗನ್ ಕಾಲು ಹೊರಗಡೆ ಹೋಗ್ತಾ ಇತ್ತು, ಸೊ ನೀನ್ ಮಾಡ್ಸುವಾಗ 6 ಅಡಿ ಮಾಡ್ಸು, ನಿನ್ ಮಗನು 6 ಅಡಿ ಇದ್ದಾನೆ ಅಂತ. ಅವಾಗ ಮತ್ತೆ ಇದನ್ನ ಸ್ವಲ್ಪ 6 ಅಡಿದೇ ಮಾಡ್ಸೋಣ ಅಂತೇಳಿ 6 ಅಡಿ ಮಾಡ್ಸಿದ್ವಿ. ಹಾಗೆ ಇದೆಲ್ಲ ಬ್ರಾಸ್ದು ಚೈನ್ ನ ತಗೊಂಡ್ ಬಂದು ನಾವು ಹಾಕ್ಸಿರುವಂತದ್ದು. ನಿಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ ಏನಿತ್ತೋ ನಂಗೆ ಗೊತ್ತಿಲ್ಲ. ಈಗ ಮಾಡರ್ನ್ ಮನೆಗಳು ಅಂದ ತಕ್ಷಣ ತುಂಬಾ ಕಲರ್ಫುಲ್ ಅಂತಿಂತ ಗ್ಲಾಸು, ಹಾಗೆ ತುಂಬಾ ಒಂದು ಕಾಂಟೆಂಪ್ರರಿ ವರ್ಕ್ಸ್ ತುಂಬಾ ಇರುತ್ತೆ. ಬಟ್ ನಾವು ತುಂಬಾ ಸಿಂಪಲ್ ಆಗಿ ಹೋಗಿದ್ವಿ. ಸಿಂಪಲ್ ಲಕ್ಸುರೀಸ್ ನಾವು ಇನ್ವೆಸ್ಟ್ ಮಾಡಿರೋದು ವುಡ್ ಅಲ್ಲಿ. ನಮ್ಗೆ ಟೀಕ್ ವುಡ್ ಅಲ್ಲಿ ತುಂಬಾ ಖರ್ಚಾಯ್ತು. ಟೀಕ್ ವುಡ್ ನ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮನೆನ ನಮ್ಗೆ ಆಸೆಗೆ ತಕ್ಕಂತೆ ನಾವು ಮಾಡಿಸ್ಕೊಂಡಿದ್ವಿ. ಬಟ್ ಬೇರೆ ರೀತಿಯ ಡಿಸೈನ್ಸ್ ನಾವೆಲ್ಲೂ ಮಾಡಿಲ್ಲ. ಬನ್ನಿ ಈಗ ನಮ್ಮ ಡೈನಿಂಗ್ ಏರಿಯಾಗೆ ಹೋಗೋಣ. ಸೊ ಇದು ನಮ್ಮ 8 ಸೀಟರ್ ಡೈನಿಂಗ್ ಟೇಬಲ್. ಗ್ರನೈಟ್ ಹಾಕ್ಸ್ಬಿಟ್ಟಿದೀವಿ ಮೇಲೆ. ಹಾಗೆ ಇಲ್ಲಿ ಟೀಕ್ ವುಡ್ ಚೇರ್ಸ್ ಕಂಪ್ಲೀಟ್ಲಿ ನೋಡ್ಬೋದು ನೀವು. ಟೀಕ್ ವುಡ್ ಚೇರ್ಸ್ ನಾವು ಕಂಫರ್ಟಬಲ್ ಆಗಿ ಕುತ್ಕೊಳ್ಳಕ್ಕೆ, ಹೊರಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ಕೂಡ ನಾವು ಡಿಸೈನ್ ಸೆಲೆಕ್ಟ್ ಮಾಡಿ, ಎಲ್ಲೂ ನೋಡಿಲ್ಲ, ನಾನು ನಮ್ಮ ಮನೆಯವರಿಬ್ರು ಸೆಲೆಕ್ಟ್ ಮಾಡಿ ಮಾಡ್ಸಿರೋಂಥದ್ದು 8 ಸೀಟರ್ ಡೈನಿಂಗ್ ಟೇಬಲ್. ಸೊ ಕಂಫರ್ಟಬಲ್ ಆಗಿ 8 ಜನ ಕುತ್ಕೊಂಡು ಊಟ ಮಾಡುವಂಥದ್ದು. ನನ್ನ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ದಿನದಲ್ಲಿ ಎಷ್ಟು ಸಲ ನಾವು ಕುತ್ಕೋಬೇಕು ಅಂದ್ರೂ 5 ನಿಮಿಷ ಆದ್ರೂ ಸರಿ ಇಲ್ಲೇ ಬಂದು ಕುತ್ಕೊಳ್ತಾ ಇದೀವಿ. ಇದೊಂದು ಕೊರತೆ ಇತ್ತು. ಅಂಡ್ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರೋದು ಬೇ ವಿಂಡೋ. ಬೇ ವಿಂಡೋ ಅಂತಂದ್ರೆ ನಮ್ಗೆ ಇಲ್ಲಿ ಕುತ್ಕೊಳ್ಳಿಕ್ ಜಾಗ ಇರುತ್ತೆ. ಇಲ್ಲೂ ಕೂಡ ಗ್ರಾನೈಟ್ ಹಾಕ್ಸೋದ್ರಿಂದ ಕ್ಲೀನ್ ಮಾಡ್ಲಿಕ್ಕೂ ಈಸಿ. ಹಾಗೆ ಇಲ್ಲೂ ಕೂಡ ಶಿಯರ್ಸ್ ಮತ್ತೆ ಥಿಕ್ ಕರ್ಟನ್ ಬ್ರೈನ್ಸ್ ತರ ಕರ್ಟನ್ಸ್ ಕೂಡ ಹಾಕ್ಸಿದೀವಿ. ಹಾಗೆ ಡೈನಿಂಗ್ ಟೇಬಲ್ಗೆ ಮ್ಯಾಚ್ ಆಗುವ ರೀತಿಯಲ್ಲೇ ವಾಶ್ ಬೇಸಿನ್ ಇದೆ. ಅದು ಕೂಡ ಬ್ಲಾಕ್ ಕಲರ್ ಗೆ ಹೋಗಿದೀವಿ ನಾವು. ಬ್ಲಾಕ್ ಟ್ಯಾಪ್ ಅಂಡ್ ಬ್ಲಾಕ್ ವಾಶ್ ಬೇಸಿನ್. ಸೊ ಈ ಪ್ಲೇಸ್ ಕೂಡ ಒಂದು ಹೈಡ್ ಆಗತ್ತೆ. ಸಡನ್ ಆಗಿ ನೋಡಿದ್ರೆ ನಮ್ಗೆ ಇಲ್ಲಿ ವಾಶ್ ಬೇಸಿನ್ ಇದೆ ಅಂತ ಗೊತ್ತೇ ಆಗಲ್ಲ. ಬಟ್ ಬೇಕು ಅಂತ ನಾವು ಹಾಕ್ಸಿದ್ದು. ಅಂಡ್ ಇಲ್ಲಿ ಬಂದ್ರೆ
ಇದು ಕಂಪ್ಲೀಟ್ ಜಾಗನ ಕ್ರಾಕರಿಗೆ ಅಂತ ಯೂಸ್ ಮಾಡ್ತಾರೆ. ಎಲ್ಲರೂ ಗ್ಲಾಸ್ ಎಲ್ಲ ಹಾಕ್ಸ್ಬಿಟ್ಟು ಕ್ರಾಕರಿಗೆ ಯೂಸ್ ಮಾಡ್ತಾರೆ. ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಕ್ರಾಕರೀಸ್ ಅಂದ್ರೆ ಡಿಸೈನ್ ಎಕ್ಸ್ಟ್ರಾ ನಾನು ಡಿಸ್ಪ್ಲೇಗೆ ಅಂತ ಕ್ರಾಕರೀಸ್ ನ ಇಡ್ಲಿಕ್ಕೆ ನಂಗೆ ಏನ್ ಇಷ್ಟ ಇಲ್ಲ. ಸೊ ಮನೇಲಿ ಇರುವಂತ ಕ್ರಾಕರಿ ನಾವು ಊಟಕ್ಕೆ ಬಳಸುವಂತದ್ದು ಅಷ್ಟೇ ಇರ್ಬೇಕು. ಗೆಸ್ಟ್ ಗಳಿಗೆ ಬಂದಾಗ ತೆಗೆದ್ರಾಯ್ತು ಅಂತ ಹೇಳಿ ಇಲ್ಲಿ ಯಾವ್ದು ಕ್ರಾಕರಿನ ಇಟ್ಟಿಲ್ಲ. ಬಟ್ ನಾನು ಇಲ್ಲಿ ಸ್ಟೋರೇಜ್ ನ ಎಲ್ಲೂ ಮಿಸ್ ಮಾಡಿಲ್ಲ. ಇಲ್ಲೂ ಸ್ಟೋರೇಜ್ ಇದೆ. ಈ ಡ್ರಾವರ್ಸ್ ಕಂಪ್ಲೀಟ್ ಆಗಿ ಈ ಡ್ರಾವರ್ಸ್ ನ ನಾವು ಮನೇಲಿ ಬಳಸುವಂತ ಮೆಡಿಸಿನ್ಸ್ ಆಗ್ಲಿ ನೋಡ್ಬೋದು. ಇಲ್ಲಿ ಮೆಡಿಸಿನ್ಸ್ ಆಗ್ಲಿ ಅಥವಾ ನಮ್ಮ ಮನೆಯ ಇಂಪಾರ್ಟೆಂಟ್ ಕೆಲವೊಂದು ಡಾಕ್ಯುಮೆಂಟ್ಸ್ ಆಗ್ಲಿ ಬಿಲ್ಸ್ ಆಗ್ಲಿ ಎಲ್ಲ ಇಲ್ಲಿರುತ್ತೆ. ಹಾಗೆ ಇದು ದೇವ್ರ ಮನೇಲಿ ನೀವು ಇಟ್ಟಿದ್ದನ್ನ ನೋಡಿದ್ರಿ 3 ಸ್ಟೆಪ್ ಪೂಜಾ ಮಣೆ. ಇದನ್ನ ಗಣಪತಿ ಇತ್ತು. ಸೊ ಇದನ್ನ ಸದ್ಯಕ್ಕೆ ಇದ್ರಲ್ಲಿ ಇಟ್ಟಿದ್ದೀನಿ. ಚೇಂಜ್ ಮಾಡ್ತಾ ಇರ್ತೀನಿ. ಮನೇಲಿ ಇರುವಂತ ಎಲ್ಲಾ ಮಣೆಗಳನ್ನು ಬಳಸ್ಕೋತೀನಿ ನನಗೆ ಯಾವಾಗ ಹೇಗ್ ಅನ್ಸುತ್ತೋ ಆ ರೀತಿ. ಹಾಗೆ ನಮ್ಮ ಪ್ರೀತಿ ಅವ್ರು ಮಾಡಿರುವಂತ ಪೇಂಟಿಂಗ್, ಹ್ಯಾಂಡ್ ಪೇಂಟೆಡ್ ಪೇಂಟಿಂಗ್ಸ್ ಇದು. ಇನ್ನ ಈ ಭಾಗಕ್ಕೆ ಬಂದ್ರೆ ಇದೆಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರಿ ಅಂತಾನೆ ಹೇಳ್ಬೋದು. ಅಮ್ಮ ಬಳಸ್ತಿದ್ದ ನಮ್ಮ ಮನೆಯಲ್ಲಿ ಅಮ್ಮನ ಮನೇಲಿ ಇದ್ದಂತ ಕೆಲವೊಂದು ಹಳೆಯ ವಸ್ತುಗಳನ್ನ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡ್ಬೋದು. ಇದು ನಾವು ಕರೆಂಟ್ ಅಂದ್ರೆ ಪವರ್ ಹೋದಾಗ ಓದ್ಲಿಕ್ಕೆ ಬಳಸ್ತಾ ಇದ್ದ ಸೀಮೆ ಎಣ್ಣೆ ಲ್ಯಾಂಪ್. ಇದು ಸೀಮೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬತ್ತಿ ಹೇರಿಸ್ತಾ ಇದ್ವಿ. ನಾನು ನನ್ನ ತಮ್ಮ ಹೋಗ್ಬಿಟ್ಟು ಬತ್ತಿ ಕೊಂಡ್ಕೊಂಡ್ಬರೋದು, ಅದ್ರ ಮೇಲಿಂದ ಗಾಜು ಹೊಡೆದ್ರೆ ಮತ್ತೆ ಹೊಸದು ಗ್ಲಾಸ್ ತಗೊಂಡ್ಬರೋದು, ಈ ತರ ಮಾಡಿ ಓದಿರೋಂತ ನಮ್ಮ ಪ್ರೀತಿಯ ಲ್ಯಾಂಪ್ಗಳು ಇವೆರಡು ಲ್ಯಾಂಪ್ಗಳು. ಹಾಗೆ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಹಳೆ ಕಾಲದಲ್ಲಿ ಬಳಸ್ತಾ ಇದ್ದಂತ ವಸ್ತುಗಳು. ಹಾಗೆ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಹ್ಯಾಂಡ್ ಪೇಂಟ್ ಮಾಡಿ ಕೊಟ್ಟಂತ ಒಂದು ಪೇಂಟಿಂಗ್, ಬ್ಯೂಟಿಫುಲ್ ಪೇಂಟಿಂಗ್ ಇದು. ಹಾಗಾಗಿ ನೆನಪಿಗೆ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಲಿವಿಂಗ್ ಏರಿಯಾ, ಡೈನಿಂಗ್ ಏರಿಯಾ ಎರಡೂ ಮುಗೀತು. ಬನ್ನಿ ಅಡುಗೆ ಮನೆಗೆ ಹೋಗೋಣವಾ. ಡೀಟೇಲ್ ಆಗಿ ನಾನು ತೋರಿಸ್ತಾ ಇರೋದ್ರಿಂದ ಮೇ ಬಿ ವಿಡಿಯೋ ಲೆಂದಿ ಆಗ್ಬೋದು. ಸೊ ಎಪಿಸೋಡ್ ವೈಸ್ ನಾನು ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಸಹಕರಿಸಿ. ಇದು ನಮ್ಮ ಮೆಮೊರಿ ವಾಲ್. ಗೋ ಟು ಸಿ. ಇದು ನನ್ನ ಒಂದು ಕೋಟ್ ಅಂತಾನೆ ಅನ್ಕೊಳ್ಳಿ. ಎಂಜಾಯ್ ದ ಲಿಟಲ್ ಥಿಂಗ್ಸ್. ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ಅಥವಾ ವಿಚಾರಗಳಲ್ಲಿ ನಾವು ಸಂತೋಷನ ಹುಡುಕೋಬೇಕು. ಅಂಡ್ ಇದೊಂದು ಮೆಮೊರಿ ವಾಲ್ ಅಂತಾನೆ ಹೇಳ್ಬೋದು. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲೆಲ್ಲಿ ಹೋಗಿರ್ತೀವೋ ಅಥವಾ ಹೋಗಿರ್ತೀವೋ ಅನ್ನೋದಕ್ಕಿಂತ ಆಸೆ ಪಟ್ಟು ಕೆಲವೊಂದನ್ನು ತಗೊಂಡ್ಬಂದಿದೀವಿ. ಅದೆಲ್ಲ ಈಗ ಫ್ರಿಡ್ಜ್ ನ ಬಲಭಾಗದಲ್ಲಿದೆ. ಬನ್ನಿ. ಬೆಳಕಿಲ್ಲ 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 ಅಂತ ಹೇಳ್ತಾ ಇರ್ತೀರಿ ಸುಮಾರು ಜನ. ಇದು ನಮ್ಮ ಯುಟಿಲಿಟಿ ಡೋರ್. ಸಿಕ್ಕಾಪಟ್ಟೆ ದೊಡ್ಡದಾಗಿ ಬಾಗಿಲೇ ಇದೆ. ಬಾಗಿಲು ತೆಗೆದ ತಕ್ಷಣ ನಮ್ಗೇನು ಗಾಳಿ ಬೆಳಕು, ಬೇಕಾದಷ್ಟು ಗಾಳಿ ಬೆಳಕು ಇದೆ. ಹಾಗೆ ಕಿಟಕಿ ಚಿಕ್ಕದಾಯ್ತು ಅಂತ ಹೇಳ್ತಾ ಇರ್ತೀರಾ, ಆತರ ಏನಿಲ್ಲ. ನೋಡ್ಬೋದು ಅಲ್ಲಿ ಸೇಫ್ಟಿ ಪರ್ಪಸ್ ಇದೊಂದು ಯುಟಿಲಿಟಿ, ಕಿಚನ್ ಯುಟಿಲಿಟಿ ಇದೆ ಹೊರಗಡೆ. ಸೊ ಗಾಳಿ ಬೆಳಕಿನ ಕೊರತೆ ಏನಿಲ್ಲ. ಇದು ನನ್ನ ಕೌಂಟರ್. ಬನ್ನಿ, ಈ ಕೌಂಟರ್ ಯಾಕೆ ಇಷ್ಟು ಹೈಟ್ ಆಯ್ತು ಅಂತ ತೋರಿಸ್ತೀನಿ. ಅಂಡ್ ಎಲ್ಲಾ ಮನೆಯ ಇಂಪಾರ್ಟೆಂಟ್ ಪಾರ್ಟ್ ಪ್ಯಾಂಟ್ರಿ. ಹೌದು, ಪ್ಯಾಂಟ್ರಿಗೆ ಅಂತ ಎಕ್ಸ್ಟ್ರಾ ಸ್ಟೋರೇಜ್ ನಾನು ಮಾಡಿಸ್ಕೊಂಡಿಲ್ಲ. ಇದು ನನ್ನ ಪ್ಯಾಂಟ್ರಿ. ಪ್ಯಾಂಟ್ರಿಯಲ್ಲಿ ಬರೀ ಗ್ರಾಸರೀಸ್ ಅಷ್ಟೇ ಇಟ್ಟಿಲ್ಲ. ಇಲ್ಲಿ ನನ್ನ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇದೆ. ನನ್ನ ಬಲ್ಗೈ ಎಡಗೈ ಅಂತಾನೆ ಹೇಳ್ಬೋದು. ಇದೆಲ್ಲ ನನ್ನ ಇರೋದ್ರಿಂದಾನೇ ನನ್ನ ಕೆಲಸಗಳು ಸುಲಭ ಆಗ್ತಾ ಇದೆ. ಏರ್ ಫೇರ್ ಆಗ್ಲಿ, ನನ್ನ ಗ್ರೈಂಡರ್ ಆಗ್ಲಿ, ಜ್ಯೂಸರ್ ಆಗ್ಲಿ, ಮೇಲ್ಮೊಂದು ಟೋಸ್ಟರು, ರೋಟಿ ಮೇಕರು ಕಂಪ್ಲೀಟ್ ಆಗಿ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಹೊರಳುಕಲ್ಲು, ಬೀಸೋಕಲ್ಲು, ಅಮ್ಮಿಕಲ್ಲು, ಈ ಕಡೆ ಗ್ರಾಸರೀಸ್ ಆಗ್ಲಿ, ಹಪ್ಪಳ, ಸಂಡಿಗೆ, ಎಣ್ಣೆ, ಮಂಡಕ್ಕಿ, ಇದು ಪ್ರತಿ ಮನೇಲಿ ಇರುವಂತ ವಸ್ತುಗಳು. ಪ್ರತಿ ಮನೇಲಿ ಇರುವಂತ ಈ ವಸ್ತುಗಳು ನಮ್ಮ ಮನೇಲೂ ಇದೆ. ಸೊ ಇದನ್ನ ಇಟ್ಕೊಳ್ಳಿಕ್ಕೆ ಅಂತ ನಾನ್ ಮಾಡಿಸ್ಕೊಂಡಂತ ಪುಟ್ಟ ಸ್ಟೋರ್ ರೂಮ್. ಸೊ ಇದು ಡಬಲ್ ಡೋರ್ ಫ್ರಿಡ್ಜ್ ಟೂರ್ ಇನ್ನೊಂದ್ಸಲ ಮಾಡ್ತೀನಿ. ತುಂಬಾನೇ ದೊಡ್ಡದಾಗಿ ಹೋಗುತ್ತೆ ತೋರಿಸ್ತಾ ಹೋದ್ರೆ. ಸೊ ಇದು ನಾನು ಗೃಹ ಪ್ರವೇಶದ ಮುಗಿದ್ಮೇಲೆ ಚೇಂಜ್ ಮಾಡಿ, ಬೇರೆದಿತ್ತು ಬ್ಲಾಕ್ ಕಲರ್, ನಂಗೆ ಯಾಕೋ ಇಷ್ಟ ಆಗಿಲ್ಲ, ಚೇಂಜ್ ಮಾಡಿ ತಗೊಂಡಂತ ಡಬಲ್ ಡೋರ್ ರೆಫ್ರಿಜರೇಟರ್. ಇದು ಸ್ಯಾಮ್ಸಂಗ್ದು. ಈ ಕೌಂಟರ್ ಯಾಕೆ ಇಷ್ಟು ಹೈಟ್ ಅಂದ್ರೆ ಡಿಶ್ ವಾಷರ್. ಎಸ್, ಇನ್ಬಿಲ್ಡ್ ಡಿಶ್ ವಾಷರ್ ಅಲ್ಲ ಇದು. ನಾವು ಮುಂಚೆ ತಗೊಂಡಿದ್ರಿಂದ ಸಿಂಕಿನ ಬಲಭಾಗದಲ್ಲಿ ಯಾವಾಗ್ಲೂ ಡಿಶ್ ವಾಷರ್ ಇದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಪಾತ್ರೆನ ತೆಗೆದು ಇಡ್ಲಿಕ್ಕೆ ತುಂಬಾನೇ ಸುಲಭ ಆಗುತ್ತೆ. ಹಾಗಾಗಿ ನಾನೇನ್ ಮಾಡಿದ್ದೀನಿ, ಸಿಂಕ್ ಇಲ್ಲೇ ಇರೋದ್ರಿಂದ ಬಲಭಾಗದಲ್ಲಿ ಡಿಶ್ ವಾಷರ್ ಅಂದ್ರೆ
ತೀರಾ ಇಲ್ಲಿ ಡಿಶ್ ವಾಷರ್ ಬಂದಿದ್ರೆ ನಮ್ಗೆ ತೆಗ್ದಿಡ್ಲಿಕ್ಕೆ ನಿಂತ್ಕೊಳ್ಳೋಕೆ ನಂಗೆ ಜಾಗ ಆಗಲ್ಲ, ಡೋರ್ ಇಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಡಿಶ್ ವಾಷರ್ನ ಇಡ್ಸಿದೀನಿ. ಅಂಡ್ ಇಲ್ಲಿ ಒಂದು ಡ್ರಾ ಬಂದಿದೆ. ಈ ಡ್ರಾದಲ್ಲಿ ನಮ್ಮ ಫಾಯಿಲ್ಸ್ ಆಗ್ಲಿ, ಸ್ಟೋರೇಜ್ ಆಗ್ಲಿ, ಕಂಪ್ಲೀಟ್ ಆಗಿ ಬೇಕಿಂಗ್ ಪೇಪರ್ ಆಗ್ಲಿ ಪ್ರತಿಯೊಂದು ಇದರಲ್ಲಿ ಇರುತ್ತೆ. ಹಾಗೆ ನನ್ನ ಡಿಶ್ ವಾಷರ್ ಬಳಸುವಂತ ಪೌಡರ್ಸ್. ಇಲ್ಲಿ ವಿಕರ್ ಬಾಸ್ಕೆಟ್ಸ್ ಬರುತ್ತೆ. ವಿಕರ್ ಬಾಸ್ಕೆಟ್ಸ್ ಅಲ್ಲಿ ಸ್ಟೋರೇಜ್, ಟೊಮ್ಯಾಟೊ, ಈರುಳ್ಳಿ ಪ್ರತಿಯೊಂದನ್ನು ನಾವು ಇಲ್ಲೇ ಸ್ಟೋರ್ ಮಾಡ್ಕೋತೀವಿ. ಇದು ಕ್ವಾಡ್ಸ್, ಕ್ಯಾರಿಸಲ್ ಕಂಪ್ನಿದು ಕ್ವಾಡ್ಸ್ ಸಿಂಕ್ ಇದೆ. ಅದಕ್ಕೆ ಟ್ಯಾಪ್ ಕೂಡ ತಗೊಂಡಿದೀವಿ. ಇದು ವೆರಿ ಹೆಲ್ಪ್ಫುಲ್ ಟ್ಯಾಪ್ ನನ್ಗಿದು. ನಾವೇನಾದ್ರೂ ಕ್ಲೀನ್ ಮಾಡ್ಬೇಕು ಅಂದ್ರೇನು ಕೂಡ ಇದರಲ್ಲಿ ಈ ಒಂದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನ್ ಗೊತ್ತಾ, ಪ್ರೆಷರ್ ಪಂಪ್ ಹಾಕ್ಸಿದೀವಿ. ಪ್ರೆಷರ್ ಪಂಪ್ ಹಾಕ್ಸಿರೋದ್ರಿಂದ ನೀರ್ ತುಂಬಾ ಸ್ಪೀಡ್ ಆಗು ಬರುತ್ತೆ. ಆ ಪ್ರೆಷರ್ ಇಂದ ಬರೋದ್ರಿಂದ ಕ್ಲೀನ್ ಮಾಡಕ್ಕೆ ತುಂಬಾ ಸುಲಭನೂ ಆಗತ್ತೆ. ಸ್ನಾನ ಮಾಡ್ಲಿಕ್ಕೆಲ್ಲ ತುಂಬಾ ಅನುಕೂಲ, ಸಂತೋಷ ಆಗತ್ತೆ ಪ್ರೆಷರ್ ಪಂಪ್ ಹಾಕ್ಸಿರೋದ್ರಿಂದ. ಅಷ್ಟೇ ಅಲ್ಲ, ಈ ಮನೆಗೆ ಒಂದು ಸಾಫ್ಟ್ನರ್ ಕೂಡ ಹಾಕ್ಸಿದೀವಿ, ವಾಟರ್ ಸಾಫ್ಟ್ನರ್ ಹಾಕ್ಸಿರೋ ಕಾರಣ ಡಿಶ್ ವಾಷರು, ವಾಷಿಂಗ್ ಮೆಷಿನು, ವಾಟರ್ ಪ್ಯೂರಿಫೈಯರ್ ಇದೆಲ್ಲ ಇರೋದ್ರಿಂದ ಮಷಿನ್ಗಳು ಹಾಳಾಗಬಾರ್ದು. ಅದಕ್ಕೋಸ್ಕರ ನಾವು ಸಾಫ್ಟ್ನರ್ ಕೂಡ ಹಾಕ್ಸಿದೀವಿ. ಇನ್ನ ಅಂಡರ್ ಸಿಂಕ್ ಕೆಳಗೆ ವಾಟರ್ ಪ್ಯೂರಿಫೈಯರ್ ಇದೆ. ವಾಟರ್ ಪ್ಯೂರಿಫೈಯರ್ ನೋಡ್ಬೋದು. ವಾಟರ್ ಪ್ಯೂರಿಫೈಯರ್ ನ ಅಂಡರ್ ಸಿಂಕ್ ಅಲ್ಲಿ, ಸಿಂಕ್ ಕೆಳಗಡೆ ಇಟ್ಟಿರೋದ್ರಿಂದ ಇಲ್ಲಿ ಕೌಂಟರ್ ಮೇಲೆ ನಮ್ಗೆ ನೀರ್ ಬರುತ್ತೆ. ಪ್ಯೂರಿಫೈಡ್ ವಾಟರ್ ಮೇಲ್ ಬರುತ್ತೆ. ಏನಕ್ಕೆ ಅಂದ್ರೆ ಯಾವಾಗ್ಲೂ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ಅದು ಕೊಳೆ ಆಗತ್ತೆ, ನೋಡ್ಲಿಕ್ಕೆ ಒಂದು ಅಡ್ಡ ಅನ್ಸುತ್ತೆ ಕಿಚನ್ ಅಲ್ಲಿ. ಅದಕ್ಕೋಸ್ಕರ ಇದು ನನ್ನ ಕಿಚನ್ ಡೀಟೇಲ್ ಟೂರು ಇನ್ನೊಮ್ಮೆ ಮಾಡ್ತೀನಿ ನಾನು. ಅಂಡ್ ಇದ್ರ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಇಲ್ಲಿ ನೀವು ನೋಡ್ತಾ ಇರೋದೆಲ್ಲ ಮ್ಯಾಟ್ ಫಿನಿಶ್ ಅಲ್ಲಿ ನಾನು ಮಾಡಿಸಿರುವಂತ ಲಾಫ್ಟ್ ಮತ್ತೆ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಆಲ್ಮೋಸ್ಟ್ ಫ್ಲೂಟೆಡ್ ಗ್ಲಾಸ್ ಅಲ್ಲೇ ನಾನು ಮಾಡಿಸಿರೋದು. ಬ್ಲಾಕ್ ಕಲರ್ ಹೋಗಿದ್ದೀನಿ. ಇದೊಂದು ಡ್ರೈನರ್ ಟ್ರೇ. ಇದನ್ನ ಸಿಂಕ್ ಮೇಲೆ ಹಾಕ್ಸಿರೋ ಉದ್ದೇಶ, ನಾವು ಪಾತ್ರೆ ತೊಳೆದ ತಕ್ಷಣ ಇಲ್ಲಿ ಇಟ್ಟರು ಕೂಡ ನೀರ್ ಸೋರಿದ್ರೆ ಈ ಟ್ರೇನ ತೆಗ್ದ್ಬಿಟ್ಟು ನಾವು ನೀರ್ನ ಚೆಲ್ಲಿ ಮತ್ತೆ ವಾಪಸ್ ಅಲ್ಲಿಗೆ ಹಾಕ್ಬೋದು. ಅದಕ್ಕೋಸ್ಕರ ಇದು ಡ್ರೈನರ್ ಟ್ರೇ. ಹಾಗೆ ಕೆಲವೊಂದು ಮಣ್ಣಿನ ಪಾತ್ರೆಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಡೀಟೇಲ್ ಆಗಿ ನಿಮ್ಗೆ ಇನ್ನೊಮ್ಮೆ ತೋರಿಸ್ತೀನಿ. ಬನ್ನಿ, ದ ಮೇನ್ ಪಾರ್ಟ್ ಏನ್ ಗೊತ್ತಾ, ಚಿಮ್ನಿ ಅಂಡ್ ಹಾಬ್. ನನ್ಗೆ ಆಲ್ರೆಡಿ ಜನ ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ, ಡೀಟೇಲ್ಸ್ ಕೊಡ್ತಾ ಇಲ್ಲ ಅಂತ. ಇದೇ ದಿನಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಇದು ಸಿಮನ್ಸ್ ಕಂಪ್ನಿದು, ಬಾಷ್ ಕಂಪ್ನಿಯಲ್ಲೇ ಸಿಮನ್ಸ್ ಬ್ರ್ಯಾಂಡು ಹಾಬ್. ಇದು 4 ಒಲೆ ಇರುವಂತ ಹಾಬ್. ನೀವ್ ಯಾರಾದ್ರೂ ಹೊಸದಾಗಿ ತಗೊಳ್ತಾ ಇದ್ರೆ ದಯವಿಟ್ಟು 3 ಒಲೆಗೆ ಹೋಗ್ಬೇಡಿ. ಇಲ್ಲ 2 ಬಳಸಿ, ಇಲ್ಲ ಅಂದ್ರೆ 4 ಬಳಸಿ. 3 ಒಲೆದನ್ನ ಬಳಸಬಾರ್ದು ಯಾರು ಅಂತ ಹೇಳ್ತಾರೆ. ಹಾಗೆ ಚಿಮ್ನಿ ಕೂಡ. ಯಾಕೆ ಈ ಚಿಮ್ನಿಗೆ ಹೋದೆ ಅಂತಂದ್ರೆ, ನಾನು ಇದೇ ಚಿಮ್ನಿ ಬೇಕು ಅಂತ ತುಂಬಾ ಹುಡುಕಿ ಮಾಡಿ ತಗೊಂಡಿದ್ದು. ಈಗ ಆನ್ ಮಾಡಿದೀನಿ, ಸೌಂಡ್ ಬರ್ತಾ ಇದೆಯಾ? ಇಲ್ಲ, ನಾಯ್ಸ್ಲೆಸ್. ಅದೊಂದೇ ಆಸೆಗೆ ನಾನು ಇದನ್ನ ತಗೊಂಡಿದ್ದು. ಅಂದ್ರೆ ನಮ್ಮ ಮನೆಯವ್ರು ಕುತ್ಕೊಂಡಾಗ ಮೊದ್ಲು ಆಫ್ ಮಾಡು ಅಂತ ಹೇಳೋರು ಆ ಮನೇಲಿದ್ದಾಗ. ಸೊ ಈ ಚಿಮ್ನಿಯಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ನಾನು ಸಿಮನ್ಸ್ ಬ್ರ್ಯಾಂಡಿಗೆ ಹೋಗಿದ್ದು. ಅಂಡ್ ಅಬ್ಸಾರ್ಪ್ಷನ್ ಕೂಡ ತುಂಬಾನೇ, ಅಂದ್ರೆ ಸಕ್ಕಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ನಾವು ಏನಾದ್ರು ಅಡಿಗೆ ಮಾಡುವಾಗ ಆಟೋ ಕೊಟ್ರೆ ನಾವ್ ಏನ್ ಅಡಿಗೆ ಮಾಡ್ತಾ ಇದೀವೋ ಅದಕ್ಕೆ ತಕ್ಕಂಗೆ ಅದು ಹೇಳ್ಕೊಂಡ್ಬಿಡುತ್ತೆ. ಈ ವಿಂಡೋ ಚಿಕ್ಕದಾಯ್ತು ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ, ಬಟ್ ನನಗೆ ಇಷ್ಟ ಆಯ್ತು. ನನಗೆ ಇಷ್ಟಪಟ್ಟಂಗೆ ನಾನ್ ಮಾಡಿಸ್ಕೊಂಡಿದೀನಿ ಅಷ್ಟೇ. ನೆವರ್ ಮೈಂಡ್. ಇಲ್ಲೆಲ್ಲ ಸ್ಟೋರೇಜ್ ಇದೆ. ಕಂಪ್ಲೀಟ್ ಆಗಿ ನಾನು ಹೇಳಿದಲ್ಲ, ಕಿಚನ್ ಟೂರ್ ಮಾಡ್ತೀನಿ, ಆಗ ನಿಮ್ಗೆ ಎಲ್ಲಾದ್ರ ಬಗ್ಗೆನೂ ತೋರಿಸ್ಕೊಡ್ತೀನಿ ನಾನು. ಈಗ ಇದು ಏನಂತಾರೆ, ಟಾಲ್ ಯೂನಿಟ್ ಅಂತ ನೀವ್ ಅನ್ಕೋಬಹುದು. ಇದು ಟಾಲ್ ಯೂನಿಟ್ ಅಲ್ಲ, ಇದು ಹಳೆ ಕಾಲದ ಅಜ್ಜಿ ಬೀರು ಅಂತಾನೆ ಹೇಳ್ಬೋದು. ನೋಡಿ, ಇದ್ರ ಬಗ್ಗೆನೂ ಡೀಟೇಲ್ ಆಗಿ ನಿಮಗೆ ಇನ್ನೊಮ್ಮೆ ತೋರಿಸ್ತೀನಿ. ಯಾಕೆ ಅಂತಂದ್ರೆ, ಹಿಂದಿನ ಕಾಲದಲ್ಲೆಲ್ಲ ಅಜ್ಜಿ ಅಂದ್ರು ಅಡ್ಗೆ ಮೇಲೆ ಒಂದು ಬೀರು ಇಟ್ಕೊಳ್ಳೋರು. ಆ ಬೀರು ಬೀಗಾನು ಹಾಕೋರು, ತುಪ್ಪ ಅದು ಇದೆಲ್ಲ ಇಟ್ಬಿಟ್ಟು. ನನ್ಗೆ ಕಂಫರ್ಟಬಲ್ ಆಗಿ ಒಂದು ಬೀರು ಬೇಕಿತ್ತು. ಅದಕ್ಕೆ ಟಾಲ್ ಯೂನಿಟ್ ಅಂತ ನಾನು ಇದನ್ನ ಕರೆಯಲ್ಲ. ಬಿಕಾಸ್ ಯಾವುದೇ ರೀತಿಯಾದ ಫುಲ್ಲರ್ ಟ್ರೇಸ್, ಡ್ರಾವರ್ಸ್ ಏನೂ ಮಾಡಿಸಿಲ್ಲ. ಇದ್ರ ಬಗ್ಗೆ ಇನ್ನ ಒಳಗಡೆ ಎಲ್ಲ ಸೀಕ್ರೆಟ್ಸ್ ಇದೆ, ತೋರಿಸ್ತೀನಿ ನಿಮ್ಗೆ. ಕಿಚನ್ ಟೂರ್ ಅಲ್ಲಿ ತೋರಿಸ್ತೀನಿ. ಇವತ್ತು ತುಂಬಾ ಲೆಂತಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ಹಾಗೆ ಇಲ್ಲೆಲ್ಲ ಹೇಳ್ದಲ್ಲ, ಕ್ರಾಕರೀಸ್ನೆಲ್ಲ ಸ್ವಲ್ಪ ಮಟ್ಟಿಗೆ ಇಲ್ಲಿ ಇಟ್ಕೊಂಡಿದೀನಿ. ಡೀಟೇಲ್ ಆಗಿ ನೋಡೋಣ ಇದನ್ನು ಕೂಡ. ಇಲ್ಲಿ ನಮ್ಮ ಮೈಕ್ರೋವೇವ್ ಹೆಚ್ಚು ಯೂಸ್ ಮಾಡಲ್ಲ. ಮೈಕ್ರೋವೇವ್ ಕೆಳಗಡೆ ಬೇಕಿಂಗ್ ಬೇಕಾಗಿರುವಂತ ವಸ್ತುಗಳಿದೆ. ಹಾಗೆ ಇನ್ನ ಸ್ಟೋರೇಜ್, ಫ್ರಿಡ್ಜ್ಗೆಲ್ಲ ಇಡುವಂತ ಕೆಲವೊಂದು ಸ್ಟೋರೇಜ್ ವಸ್ತುಗಳನ್ನ ಇಟ್ಕೊಂಡಿದೀನಿ. ಫ್ರಿಡ್ಜ್ ಕೆಳಗಡೆ ಕೂಡ ಒಂದು ಡ್ರಾ ಮಾಡಿಸಿದೀವಿ ನಾವು. ಈ ಡ್ರಾ ಕೂಡ ನಾವು ಫ್ರಿಡ್ಜ್ಗೆ ಬೇಕಾಗಿರುವಂತ ಆರ್ಗ್ಯಾನಿಕ್ ಪ್ಯಾಕೆಟ್ಸ್ ಏನಾದ್ರೂ ಇದ್ದೆ ಅದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಕ್ಕೆ ಅಂತ. ಸೊ ಇದು ನನ್ನ ಅರಮನೆ, ಅಂದ್ರೆ ನನ್ನ ಕಿಚನ್ ಟೂರ್ ಮುಗೀತು. ಬನ್ನಿ, ಜಸ್ಟ್ ಒಂದು ಯುಟಿಲಿಟಿನ ಗ್ಲಾನ್ಸ್ ಮಾಡಿ ಹಾಗೆ ಒಳಗಡೆ ಹೋಗೋಣ. ಎಲ್ಲಾ ಕಡೆ ನಾವು ಮೆಶ್ ಡೋರ್ನ ಮಾಡಿಸಿದೀವಿ, ಕಾರಣ ತುಂಬಾ ಸೊಳ್ಳೆ, ಹುಳ, ಮಳೆಗಾಲ ಆಗಿರೋದ್ರಿಂದ. ಇದು ನನ್ನ ಯುಟಿಲಿಟಿ. ಕೆಲಸದವ್ರು ಬಂದ್ರೆ ಅಲ್ಲೇ ಒಂದು ಗೇಟ್ ಇದೆ,
ಅವರೇ ಗೇಟ್ ನ ತಕೊಂಡು ಅಲ್ಲಿಂದನೇ ಬಂದು ಪಾತ್ರೆ ತೊಳೆದು ಹೋಗ್ಬೋದು. ಬಟ್ ಪಾತ್ರೆ ಎಲ್ಲ ಕೆಲಸದವ್ರಿಗೆ ಕೊಡಲ್ಲ. ಹಾಗಾಗಿ ಇದು ಪ್ಯಾಸೇಜ್, 5 ಅಡಿ ಪ್ಯಾಸೇಜ್. ಇದು ಓಡಾಡ್ಲಿಕ್ಕೆ ಕಂಪ್ಲೀಟ್ ಜಾಗ ಇದೆ. ಬೇಕಾದ್ರೆ ಗಾರ್ಡನ್ ಗಿಡಗಳು ಕಂಪ್ಲೀಟ್ ಎಂಟ್ರೆನ್ಸ್ ಇಂದ ಹಿಡಿದು ನಮ್ಮ ಬ್ಯಾಕ್ ಯುಟಿಲಿಟಿ ತನಕ ಇದು ಕನೆಕ್ಟ್ ಆಗತ್ತೆ. ಸೊ ಇದು ಪ್ಯಾಸೇಜ್. ಬನ್ನಿ ಒಳಗಡೆ ಹೋಗೋಣ. ಹಾಲ್ ನೋಡಿದ್ರಿ, ಡೈನಿಂಗ್ ಹಾಲ್ ನೋಡಿದ್ರಿ, ಕಿಚನ್ ನೋಡಿದ್ರಿ. ಸೊ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಇದು ನನ್ನ ಜಾಗ, ಅಂದ್ರೆ ನನ್ನ ಆಫೀಸ್. ಇಷ್ಟೊತ್ತು ವಾರ್ಮ್ ಲೈಟ್ ಎಲ್ಲ ನೋಡಿದ್ರಿ. ಇದು ವೈಟ್ ಲೈಟ್. ಬಿಕಾಸ್ ನನ್ಗೇನಾದ್ರು ಸೀರೆಗಳನ್ನ ತೋರಿಸ್ಬೇಕು ಅಥವಾ ನಾನೇನಾದ್ರು ಕಂಟೆಂಟ್ ನ ಕೊಡ್ಬೇಕು ಅಂತಂದ್ರೆ ನನ್ನ ಆಫೀಸ್ ಬ್ರೈಟ್ ಆಗಿರ್ಲಿ ಅಂದ್ಕೊಂಡು. ಹಾಗೆ ಇದು ವಾಲ್ ಆಫ್ ಫೇಮ್, ನನ್ನ ಸಬ್ಸ್ಕ್ರೈಬರ್ಸ್ ಇಂದ ಸಿಕ್ಕಂತ ಒಂದು ಉಡುಗೊರೆ. ಯೂಟ್ಯೂಬ್ ಕಂಪನಿಯಿಂದ ನನಗೆ ಕಳಿಸಿರುವಂತದ್ದು 1 lakh ಸಬ್ಸ್ಕ್ರೈಬರ್ಸ್ ಆದಾಗ. ಹಾಗೆ ನನ್ನ ಕೋಮಲ ಆತ್ಮೀಯ ಗೆಳತಿ ಕೋಲಾರಿಂದ ಕೋಮಲ ಅವ್ರು ಪೇಂಟಿಂಗ್ ಮಾಡಿ ಕೊಟ್ಟಂತದ್ದು. ಹಾಗೆ ಇದು ಕೂಡ ನನಗೆ ಒಂದು ಅವಾರ್ಡ್ ಬಂದಂತದ್ದು. ಇನ್ನ ಈ ಕಡೆಗೆ ಬಂದ್ರೆ ನಮ್ಮಪ್ಪ ನಮ್ಮಮ್ಮ. ಅವರ ಅಮ್ಮ ಪ್ರೆಗ್ನೆಂಟ್ ಇದ್ರಂತೆ, ಯಾವಾಗ ತೆಗೆಸಿದಂತ ಫೋಟೋ ಇದು. ಸೊ ಅವರಿಬ್ಬರ ಒಂದು ಬ್ಲೆಸ್ಸಿಂಗ್ಸ್ ಅಲ್ವಾ. ಹಂಗಾಗಿ ನಾನು ಅವ್ರ ಫೋಟೋನ ನನ್ನ ಆಫೀಸಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಆರಾಧ್ಯ ದೈವ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ ಅಂಡ್ ನನ್ನ ಫ್ರೆಂಡ್ ನನಗೆ ಕೊಟ್ಟಂತದ್ದು ಶೈನ್ ಅಂತ ಹೇಳಿ ನೆನಪಿಗೆ ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಕೂಡ ಒಂದು ನಮ್ಮ ಶ್ರುತಿ ಅವ್ರು ಕಳಿಸಿದಂಥದ್ದು ಗಾಯೋಸ್ ಕ್ಲೇಟ್ಸ್ ಅಂತ ಹೇಳಿ. ಅದೇನು ಮರ್ತೋಯ್ತು ನಂಗೆ, ಏನ್ ಪೇಂಟಿಂಗ್ ಅಂದ್ರೆ ಮಂಡಲ ಪೇಂಟಿಂಗ್ ಅದು. ಹಾಗೆ ಇದೆಲ್ಲ ಸ್ಟೋರೇಜ್ ನೋಡ್ತಾ ಇದ್ದೀರಾ. ನಮ್ದೇನಾದ್ರು ಸೀರೆಗಳಿದ್ರೆ ಶೋಕೇಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ಕೊಂಡು ಇದು ನನಗೆ ಬಂದಂತ ಕೆಲವೊಂದು ಅವಾರ್ಡ್ಗಳು. ಸಿಕ್ಕಾಬಟ್ಟೆ ಇತ್ತು, ಎಲ್ಲದನ್ನು ಎತ್ತಿಟ್ಟಿದೀವಿ. 1-2-3 ಮಾತ್ರ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಮನೆ ಸ್ಟೋರೇಜ್ ಅಲ್ಲ, ನನ್ನ ಯೂಟ್ಯೂಬ್ಗೆ ಸಂಬಂಧಪಟ್ಟಂತ ಟ್ರೈಪಾಡ್ ಆಗ್ಲಿ, ಕ್ಯಾಮ್ರಾಸ್ ಆಗ್ಲಿ, ಅದೆಲ್ಲ ಸ್ಟೋರೇಜ್ ಮಾಡ್ಲಿಕ್ಕೋಸ್ಕರ ನಾನು ಇಟ್ಟಂತದ್ದು. ಹಾಗೆ ಜೊತೆಗೆ ಸೀರೆಗಳಿರುತ್ತಲ್ವಾ, ನಮ್ಮ ಹ್ಯಾಂಡ್ಲೂಮ್ ಇಂದ ಬರುವಂತ ಸೀರೆಗಳನ್ನು ಸ್ಟೋರ್ ಮಾಡ್ಲಿಕ್ಕೆ ಬೇಕು. ಇನ್ನ ಬೇರೆ ಪಾರ್ಟ್ಸ್ ಆಫ್ ದ ಹೌಸ್ ಡಿಸ್ಟರ್ಬ್ ಆಗ್ಬಾರ್ದು ಅನ್ಕೊಂಡು ಇಲ್ಲೇ ನಾನು ಹೆಚ್ಚು ಸ್ಟೋರೇಜ್ ನ ಮಾಡ್ಕೊಂಡಿದ್ದೀನಿ. ಬನ್ನಿ ಇಲ್ಲಿ ಬಂದ್ರೆ ನಮ್ಮ ಅಮ್ಮನ ರೂಮು. ಹೆಸರಿಟ್ಟಿದ್ದೀವಿ ಅಮ್ಮನ್ ರೂಮ್ ಅಂತ. ಅಮ್ಮ ಬಹಳ ಅಪರೂಪ ಬರೋದು. ಒಳಗಡೆ ಬನ್ನಿ. ಇದು ಅಮ್ಮನ್ಗೆ ಅಂತಾನೆ ಡೆಡಿಕೇಟೆಡ್ ರೂಮ್. ಇದು ಅಮ್ಮ ಬಂದಾಗ ಇಲ್ಲೇ ಉಳ್ಕೊಳ್ತಾರೆ. ಆಸೆ ಪಟ್ಟು ಇವಾಗ ಖುಷಿಯಾಗಿ ಇರ್ತಾರೆ. ಸೊ ಈ ರೂಮಲ್ಲಿ ಅಮ್ಮನ ಬಟ್ಟೆ, ಅಮ್ಮನ್ಗೆ ಸಂಬಂಧಪಟ್ಟಂತ ಕೆಲವೊಂದು ವಸ್ತುಗಳು ಹಾಗೆ ಡೆಡಿಕೇಟೆಡ್ ಆಗಿರುತ್ತೆ. ಕ್ಲೋಸ್ ಮಾಡಿರ್ತೀವಿ, ಅಮ್ಮ ಬಂದಾಗ ಯೂಸ್ ಮಾಡ್ತಾರೆ. ಸೊ ಇದೊಂದು ಚಿಕ್ಕ ರೂಮ್ ವಿತ್ ವಾರ್ಡ್ರೋಬ್ಸ್ ಇದೆ, ಸಿಕ್ಕಾಪಟ್ಟೆ ಸ್ಟೋರೇಜ್ ಇದೆ. ಇಲ್ಲಿ ನಮ್ಮ ಮನೆಯ ಕೆಲವೊಂದು ಬೆಡ್ ಸ್ಪ್ರೆಡ್ಸು, ಬ್ಲಾಂಕೆಟ್ಸು, ಪಿಲೋ ಕವರ್ಸು ಅಂತ ಹೇಳ್ಕೊಂಡು ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಹಾಗೆ ಈ ಕಬರ್ಡ್ ಕಂಪ್ಲೀಟ್ಲಿ ಅಮ್ಮನಿಗೆ ಡೆಡಿಕೇಟೆಡ್. ಅಮ್ಮನ ಬಟ್ಟೆಗಳು, ಅಮ್ಮನಿಗೆ ಏನ್ ಬೇಕೋ ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಅಂತ ಇದನ್ನ ಮಾಡಿಸಿದೀನಿ. ಅಮ್ಮ ಇಟ್ಕೊಂಡಿದ್ದಾರೆ ಬಟ್ಟೆಗಳು ಕೂಡ. ಹಾಗೆ ಈ ರೂಮ್ಗೆ ಅಟ್ಯಾಚ್ ಒಂದು ಟಾಯ್ಲೆಟ್ ಅಂಡ್ ಬಾತ್ ಇದೆ. 4 ಬೆಡ್ರೂಮ್ ಇದೆ ಈ ಮನೆಯಲ್ಲಿ. 4 ಬೆಡ್ರೂಮ್ಗೂ ಒಂದು ಅಟ್ಯಾಚ್ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಇರೋದ್ರಿಂದ ಕಂಫರ್ಟಬಲ್. ಮುಂಚೆ ಎಲ್ಲ ನಾವು ತುಂಬಾನೇ ಅದೇ ವಿಚಾರದಲ್ಲಿ ತುಂಬಾ ಯೋಚನೆ ಮಾಡಿದೀವಿ. ಹಾಗೆ ಇಲ್ಲಿ ಒಂದು ಆಟಿಕ್ ಮಾಡಿಸಿದೀವಿ. ಸ್ಟೋರೇಜ್ ಏನಾದ್ರು ಮನೇಲಿ ಹೆಚ್ಚಿಗೆ ಇದ್ರೆ. ಲಾಫ್ಟ್ ಇದೆ ಕಂಪ್ಲೀಟ್ಲಿ ಮನೆಯಲ್ಲಿ, ಎಲ್ಲಾ ಕಡೆಗೂ ಲಾಫ್ಟು ಇದೆ. ಈ ಎಲ್ಲಾ ಲಾಫ್ಟು ಆಟಿಕ್ ಎಲ್ಲ ತುಂಬ ಹೋಗಿದೆ. ಅಷ್ಟು ನಮ್ಮ ಮನೇಲಿ ಸ್ಟೋರೇಜ್ ಸಾಮಾನುಗಳಿತ್ತು. ಇದೆ, ಕೆಲವೊಂದನ್ನ ಇಟ್ಟಿದೀವಿ ಹಾಗೇನೆ. ಬನ್ನಿ, ನಮ್ ಬೆಡ್ರೂಮ್ ಬಾಕಿ ಇದೆ. ಬನ್ನಿ ಅದಕ್ಕೆ ಮುಂಚೆ ಯುಟಿಲಿಟಿಗೆ ಹೋಗಿ ಬರೋಣವಾ. ಇಲ್ಲೂ ಕೂಡ ಮೆಶ್ ಡೋರ್ ಇದೆ. ಇದು ನಮ್ಮ ಯುಟಿಲಿಟಿ. ಬೆಳಕಲ್ಲಿ ಶೂಟ್ ಮಾಡ್ತಾ ಇಲ್ಲ, ನೈಟ್ ಟೈಮ್ ಶೂಟ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ. ಇಲ್ಲಿ ನಮ್ಮ ರೆಗ್ಯುಲರ್ ವಾಷಿಂಗ್ ಮಿಷಿನ್ ಇದೆ. ಇದು ಹಳೆಯ ವಾಷಿಂಗ್ ಮಿಷಿನ್, ನಾನು ಮದ್ವೆ ಆಗಿ ಹೊಸದಲ್ಲಿ ತಗೊಂಡಂತ ವಾಷಿಂಗ್ ಮಿಷಿನ್. ಏನಕ್ಕೆ ಇಟ್ಕೊಂಡಿದೀವಿ ಅಂದ್ರೆ ಫ್ಲೋರ್ ಮ್ಯಾಟ್ಸು, ಹಾಗೆ ನಮ್ಮ ಜಾಕಿಸೀಸು ಇರೋದ್ರಿಂದ ಏನಾದ್ರೂ ಗಲೀಜಾದ್ರೆ ಮ್ಯಾಟ್ಗಳು ಅದನ್ನ ವಾಶ್ ಮಾಡ್ಲಿಕ್ಕೆ ಇರುತ್ತೆ. ಕೊಟ್ರೆ 1,000-2,000 ರೂಪಾಯಿಗೆ ಯಾರು ತಗೊಳಲ್ಲ. ಅದಕ್ಕಿಂತ ಬಳಸಿ ನಾವೇ ಬಿಸಾಕ್ಬೇಡ ಅನ್ಕೊಂಡು ಅದು ಇಟ್ಕೊಂಡಿದೀವಿ. ಇದು ನಮ್ಮ ರೆಗ್ಯುಲರ್ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಬಳಸುವಂತ ವಾಷಿಂಗ್ ಮಿಷಿನ್ 2 ಇದೆ. ಇನ್ನ ಈ ಭಾಗಕ್ಕೆ ಬಂದ್ರೆ ಒಂದು ಜನರಲ್ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಇದೆ. ಯಾರಾದ್ರೂ ಮೇಡ್ಸ್ ಬಂದ್ರೆ ಅಥವಾ ನಮ್ಮ ಮನೇಲಿ ಮಕ್ಳಿದಾರೆ ಅವರು ಬಳಸ್ತಾರೆ. ಬಾತ್ರೂಮ್ ಇದೆ, ಟಾಯ್ಲೆಟ್ ಇದೆ. ಇನ್ನ ಇಲ್ಲಿ ಬಂದ್ರೆ ನಮ್ಮ ಮನೆಯವರ ಒಂದು ಸ್ಟೋರೇಜ್.
ಇಲ್ಲಿ ನಮ್ಮ ಮನೆಯವರ ಸ್ಟೋರೇಜ್ ನೋಡ್ಬೋದು. ಅಂದ್ರೆ ಈ ಬೀರುಗಳಲ್ಲಿ ನಮ್ ಸೀಸು ಜಾಕಿದು ಫುಡ್ ಇರುತ್ತೆ, ಹಾಗೆ ಮ್ಯಾಟ್ಸ್, ಇಲಿ ಕಚ್ಚಬಾರ್ದು ಅಂತೇಳಿ ಕೆಲವೊಂದನ್ನ ಟೂಲ್ಸ್, ಕಂಪ್ಲೀಟ್ಲಿ ಟೂಲ್ಸ್ ನ ಸ್ಟೋರ್ ಮಾಡಿದೀವಿ. ಇಲ್ಲಿ ಡ್ರಿಲ್ಲಿಂಗ್ ಮೆಷಿನ್ ಆಗ್ಬೋದು, ನಮ್ಮ ಮನೆಯಲ್ಲಿ ಎಲ್ಲಾ ರೀತಿ ಟೂಲ್ಸ್ ಇದೆ, ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಈ ಪ್ಲೇಸ್ ನ ಯೂಸ್ ಮಾಡಿದೀವಿ. ಸೊ ಇದು ಕೂಡ ನಮ್ಮ ಮನೆಯ ಯುಟಿಲಿಟಿ. ಮನೆಯ ಎಡಭಾಗದಲ್ಲಿ ಕಂಪ್ಲೀಟ್ ಮನೆನ ಒಂದ್ ರೌಂಡ್ ಪ್ರದಕ್ಷಿಣೆ ಹಾಕ್ಬೋದು, ಆ ತರ ಇದೆ. ಮನೆ ಪಕ್ಕದಲ್ಲಿ ಕೂಡ 5 feet. ಇದ್ ನಮ್ಮ ಬ್ಯಾಕ್ ಯಾರ್ಡ್. ನೀವೆಲ್ಲ ನೋಡಿದ್ರಿ, ಅಮ್ಮ ಬಂದಾಗ ತರಕಾರಿ ಹಾಕಿದ್ವಿ ನಾವು ಆವಾಗ. ಈ ಮನೆ ಶಿಫ್ಟ್ ಆದ್ಮೇಲಂತೂ ಇದನ್ನ ಇನ್ನ ಮೇಂಟೈನ್ ಮಾಡಿಲ್ಲ, ಬಿಕಾಸ್ ಗಾರ್ಡನ್ ಮೇಂಟೈನ್ ಮಾಡ್ತಾ ಇದ್ವಿ, ಇಲ್ಲಿಗಿನ್ನು ಗಮನ ಕೊಟ್ಟಿಲ್ಲ. ಕುಂಬಳಕಾಯಿ ಬಳ್ಳಿ ಒಂದು ಬಂದಿದೆ ಚೆನ್ನಾಗಿ, ಇನ್ನೆಲ್ಲ ಮೇಂಟೈನ್ ಮಾಡ್ತೀನಿ. ಮಾಡಿದ್ಮೇಲೆ ಇಂಡಿಪೆಂಡೆಂಟ್ ಆಗಿ ಒಂದೊಂದೇ ಡೆಡಿಕೇಟೆಡ್ ಜಾಗಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈಗ ಸದ್ಯಕ್ಕೆ ನಿಮಗೊಂದು ಐಡಿಯಾ ಬರ್ಲಿ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ. ಹಾಗೆ ಈ ಯುಟಿಲಿಟಿ ನೋಡ್ಬೋದು ನೀವು. ಇದು ಒಂದು 10 ಅಡಿ ಮಾಡಿಸ್ಕೊಂಡಿದೀವಿ. ಏನಕ್ಕೆ ಇಷ್ಟು ಮೊಟ್ಟೆ ತೋರಿಸ್ಬಿಡ, ಏನಕ್ಕೆ 10 ಅಡಿ ಯುಟಿಲಿಟಿ ಏನಕ್ಕೆ ಬೇಕಿತ್ತು ನಿಮ್ಗೆ ಅಂತ ಅನ್ಸ್ಬೋದು ನಿಮ್ಗೆ. ನಾವೇನಾದ್ರೂ ಚಿಕ್ಕ ಚಿಕ್ಕ ಹಬ್ಬಗಳು ಪೂಜೆಗಳು ಮಾಡಿದಾಗ ಅಡ್ಗೆ ಅವ್ರನ್ನ ಕರ್ಸಿದ್ರೆ ಇಲ್ಲೇ ಕುತ್ಕೊಂಡು, ಗ್ಯಾಸ್ ಕನೆಕ್ಷನ್ ಇದೆ, ಮೇಲೂ ಕೂಡ ಇಟ್ಕೋಬಹುದು ಇಲ್ಲಿ. ಸೊ ಗ್ಯಾಸ್ ಸ್ಟವ್ ನ ಇಲ್ಲಾದ್ರೂ ಇಟ್ಕೋಬಹುದು. ಸೊ ಇಟ್ಕೊಂಡು ನಾವು ಕೆಲಸದವ್ರ ಹತ್ರ ಅಡಿಗೆ ಮಾಡಿಸ್ಬೋದು. ಇಲ್ಲಿ ಅಡಿಗೆ ಮಾಡಿಸಿದ್ರೆ ಮನೆ ಒಳಗಡೆ ಏನು ಗಲೀಜಾಗಲ್ಲ, ನಮ್ ಕಿಚನ್ ಸೇಫ್ ಆಗಿರುತ್ತೆ. ಅದಕ್ಕೋಸ್ಕರ ಹಾಗೆ ಇಲ್ಲಿ ಬನ್ನಿ, ಇದು ನೋಡಿ ಕಂಪ್ಲೀಟ್ ಆಗಿ ನಮ್ಮ ಮನೆಯ ಕ್ಲೀನಿಂಗ್ ಸಪ್ಲೈಸ್. ಹಾಗೆ ಇದು ನಮ್ಮ ಡೈಸನ್, ನಿಮ್ಗೆಲ್ಲ ಗೊತ್ತು, ವ್ಯಾಕ್ಯೂಮ್ ಕ್ಲೀನರ್, ಡೈಸನ್ ವ್ಯಾಕ್ಯೂಮ್ ಕ್ಲೀನರ್ ನಾವು ಇಲ್ಲಿ ಡೆಡಿಕೇಟೆಡ್ ಸ್ಪೇಸ್ ಮಾಡಿದೀವಿ ಇದಕ್ಕೆ. ಮನೇಲಿ ಕಸ ಗುಡಿಸ್ಬೇಕು, ಒರೆಸ್ಬೇಕು ಅಂದಾಗ ಚಾರ್ಜಿಂಗ್ ಆಗ್ತಾನೆ ಇರುತ್ತೆ, ಅದು ತಗೊಂಡು ಹೋಗಿ ನಾವು ಚಾರ್ಜ್ ಕೆಲ್ಸಕ್ಕೆ ಬಳಸ್ಬೋದು. ಸೊ ಇಲ್ಲಿ ಒಂದು ಬಟ್ಟೆ ತೊಳೆಯಕ್ಕೆ ಕಲ್ಲು ಹಾಕ್ಸ್ಕೊಂಡಿದೀನಿ ನಾನು. ಏನಕ್ಕೆ ಬಟ್ಟೆ ತೊಳೆಯಲ್ಲ, ಮಷಿನ್ಗೆ ಹಾಕ್ತಿವಿ, ಬಟ್ ಸ್ಟಿಲ್ ಸ್ವಲ್ಪ ಏನಾದ್ರೂ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಕೈಯಲ್ಲಿ ಉಜ್ಜಬೇಕು ಅಂದ್ರೆ ನಿಂತ್ಕೊಂಡೆ ತೊಳಿಬಹುದು, ಅದಕ್ಕೋಸ್ಕರ ಈ ಕಲ್ಲನ್ನ ಹಾಕ್ಸ್ಕೊಂಡಿದೀವಿ. ಇಲ್ಲೂ ಕೂಡ ಒಂದು ಸಿಂಕ್ ಇದೆ, ನಿಂತ್ಕೊಂಡು ಏನಾದ್ರು ಇಲ್ಲಿ ಅಡಿಗೆ ಮಾಡಿದಾಗ ಪಾತ್ರೆ ತೊಳಿಬೇಕಾದ್ರೆ. ಅಂಡ್ ಇದು ಬಟ್ಟೆ ತೊಳಿಲಿಕ್ಕೆ ಅಂತ, ಇವನ್ ಕೆಲ್ಸದವ್ರು ಯಾರಾದ್ರೂ ಬಂದ್ರೆ ಅವ್ರಿಗೆ ಬಟ್ಟೆ ತೊಳಿಲಿಕ್ಕೆ ಅಂತ ಇದಿಷ್ಟು ಜಾಗ. ಪಕ್ಕದಲ್ಲಿ 5 feet ಜಾಗ ಇದೆ. ಅದಷ್ಟೇ ಅಲ್ಲ, ನಮ್ಮ ಬಟ್ಟೆ ಒಣಗಾಕ್ಲಿಕ್ಕೆ ಅಂತ ಹೇಳಿ ನಾವು ಬಟ್ಟೆ ಒಣಗಾಕ್ಲಿಕ್ಕೆ ಈ ಬಟ್ಟೆ ಹ್ಯಾಂಗರ್ ಗಳನ್ನ ತರಿಸಿದೀವಿ. ಸಿಕ್ಕಾಪಟ್ಟೆ ದೊಡ್ಡದೇ ಮಾಡಿಸಿದೀವಿ. 6 set, ಅದನ್ನ 2 set ಹಾಕ್ಸಿದೀವಿ. ಕಾರಣ ನಾವು ತುಂಬಾ ಜನ, ನಾವು 5 ಜನ ಇದೀವಿ ಮನೇಲಿ, ಅದಕ್ಕೋಸ್ಕರ ತುಂಬಾ ಜಾಸ್ತಿ ಬಟ್ಟೆಗಳಿರುತ್ತೆ. ಇಲ್ಲಿಂದ ಅಲ್ಲಿ ತನಕನೂ ನಾವು ಕ್ಲಾತ್ ಹ್ಯಾಂಗರ್ಸ್ ನ ಹಾಕ್ಸಿದೀವಿ. ವೆರಿ ಕಂಫರ್ಟಬಲ್, ವೆರಿ ಹೆಲ್ಪ್ಫುಲ್. ಇದೆಲ್ಲದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಫೈನಲಿ ನಮ್ಮ ಬೆಡ್ರೂಮ್ ನೋಡೋಣ. ಇಲ್ಲಿಗೆ ಮುಗೀತಾ ಅಂದ್ರೆ ಇಲ್ಲ, ಮೇಲ್ಗಡೆ 2 ಬೆಡ್ರೂಮ್ ಇದೆ, ಅದನ್ನ ತೋರಿಸ್ತೀನಿ. ಬಹುಶಃ ನಾನು ಹೇಳ್ತೀನಲ್ಲ, ಸಹಕರಿಸಿ. ಎಷ್ಟು ದೊಡ್ಡದಾಗುತ್ತೋ ವಿಡಿಯೋ ಗೊತ್ತಿಲ್ಲ, ಎಪಿಸೋಡ್ ವೈಸ್ ಹಾಕ್ತಾ ಹೋಗ್ತೀನಿ. ನಂಗೂ ಆಸೆ ಇದೆ ಪುಟ್ಟದಾಗ ಹಾಕ್ಬೇಡ ಅಂತ, ಬಟ್ ನಿಮ್ಗೂ ಗೊತ್ತಾಗಲ್ಲ ನಮ್ಮ ಮನೇಲಿ ಎಲ್ಲೆಲ್ಲಿ ಏನೇನಿದೆ, ಮತ್ತೆ ಕೇಳಕ್ ಶುರು ಮಾಡ್ತೀರಾ. ಅದಕ್ಕೋಸ್ಕರ 3 ವಿಡಿಯೋ ಆಗುತ್ತೋ, 2 ವಿಡಿಯೋ ಆಗುತ್ತೋ, 4 ವಿಡಿಯೋ ಆಗುತ್ತೋ ಗೊತ್ತಿಲ್ಲ, ಹಾಕ್ತಾ ಹೋಗ್ತೀನಿ. ನೀವು ನೋಡಿ, ಇದು ನಮ್ಮ ಹ್ಯಾಪಿ ಪ್ಲೇಸ್. ಇದು ಒಂದು ಹೋಮ್ ಸೆಂಟರ್ ನಾನು ತಗೊಂಡ್ ಬಂದಂಥದ್ದು. ಇದಕ್ಕೆ ನಾವು ಡಿಜಿಟಲ್ ಲಾಕ್ ಕೂಡ ಹಾಕ್ಸಿದೀವಿ. ಇದಕ್ಕೆ ಸೇಫ್ಟಿ ಪರ್ಪಸ್ ನಾವು ಬೆಡ್ರೂಮ್ಗೆ ಈ ಒಂದು ಲಾಕ್ ನ ಹಾಕ್ಸಿದೀವಿ. ನಮ್ ರೂಮಿಗೆ ನಿಮ್ಗೆ ಸ್ವಾಗತ. ಇದು ಮಾಸ್ಟರ್ ಬೆಡ್ರೂಮ್ 1. ಹಾಗೆ ಎಂಟ್ರ್ ಆಗ್ತಿದಾಗ್ಲೇ ನನ್ನ ಸಿವಿಂಗ್ ಮೆಷಿನ್ ಇದೆ. ಇದಕ್ಕೊಂದ್ ಜಾಗ ಅಂತ ಇನ್ನ ಇಲ್ಲ, ಸೆಟ್ ಆಗಿಲ್ಲ. ಸದ್ಯಕ್ಕೆ ರೂಮಲ್ಲಿ ಇಟ್ಕೊಂಡಿದೀನಿ, ನೆಕ್ಸ್ಟ್ ರೂಮಲ್ಲೇ ಇರ್ಬೇಕು ಅದು, ಬಟ್ ಯಾವ ಜಾಗ ಅಂತ ಇನ್ನ ಸೆಟ್ ಆಗಿಲ್ಲ. ಹಿಂಗ್ ಬಂದ್ರೆ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರೋದು ಡಬಲ್ ಕಾಟ್, ಕಿಂಗ್ ಸೈಜ್. ಟ್ರೆಡಿಷನಲ್ ಮೆಥಡ್ ಅಂದ್ರೆ ಟ್ರೆಡಿಷನಲ್ ಮಂಚನೇ ಬೇಕು, ಹಳೆ ಕಾಲ ಇರ್ತದಲ್ಲ ಅದೇ ತರ ಮಂಚ ಬೇಕು ಅಂತ ಅನ್ಕೊಂಡು ನಾವು ಮಾಡಿಸಿದಂಥದ್ದು ಈ ಮಂಚ. ಬೇಕಾದ್ರೆ ಇದಕ್ಕೆ ಮಸ್ಕಿಟೋ ನೆಟ್ ಹಾಕ್ಬೋದಂತೆ, ಬಟ್ ನಮ್ ಮಸ್ಕಿಟೋ ನೆಟ್ ಅವಶ್ಯಕತೆ ಇಲ್ಲ, ಎಲ್ಲಾ ಕಡೆ ಮೆಶ್ ಡೋರ್ಸ್ ಇರೋದ್ರಿಂದ ಖುಷಿ ಕೊಡುತ್ತೆ. ಈ ತರ ಮಂಚ ಬೇಕು ಅಂತ ಆಸೆ ಪಟ್ಟು ಮಾಡಿಸಿರುವಂತದ್ದು. ಹೇಗಿದೆ ಅಂತ ನೀವೇ ಹೇಳ್ಬೇಕು ಆಮೇಲೆ. ಹಾಗೆ 2 ಕಡೆಗೂ ಸೈಡ್ ಟೇಬಲ್ಸ್ ಇದೆ ವಿತ್ ಡ್ರಾವರ್ಸ್, ಸ್ಟೋರೇಜ್ಗೆ. ಚಾರ್ಜಿಂಗ್ ಪಾಯಿಂಟ್ಸ್ ಇದೆ, ನಮ್ಗೆ ಅನುಕೂಲ ಆಗುತ್ತೆ ಚಾರ್ಜ್ ಮಾಡ್ಲಿಕ್ಕೆ ಅಂತ. ಅಗೇನ್ 1 more ಬೇ ವಿಂಡೋ. ಇಲ್ಲಿ ನೋಡಿದ್ರೆ ಇದು ಕೂಡ ಬೇ ವಿಂಡೋ, ನಾವು ಕುತ್ಕೊಳ್ಳಬಹುದು ಅಥವಾ ಯೂಸ್ ಮಾಡದೇನೂ ಇರ್ಬೋದು. ಬೇ ವಿಂಡೋ ಕೆಳಗಡೆನೂ ಕೂಡ ಸ್ಟೋರೇಜ್ ಇದೆ, ನಮ್ಮ ಬುಕ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಸ್ಟೋರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಹಾಗೆ ಒಂದು ಸ್ನೇಕ್ ಪ್ಲಾಂಟ್ ಇಟ್ಟಿದ್ದೀನಿ, ಏರ್ ಪ್ಯೂರಿಫೈರ್ ಅಲ್ವಾ ಅದು, ಅದಕ್ಕೋಸ್ಕರ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ರಾಧಾಕೃಷ್ಣ ಸ್ಟ್ಯಾಚ್ಯೂ, ಇದು ಗಿಫ್ಟ್ ಬಂದಂಥದ್ದು. ಇದೇನ್ ಗೊತ್ತಾ,
ನಮ್ಮ ಹಳೆ ಮನೇಲಿ ಇದ್ದಂತ ಡೈನಿಂಗ್ ಟೇಬಲ್ ಅದನ್ನ ನಾವು 2 ಪೀಸ್ ಮಾಡಿಸ್ಬಿಟ್ಟು 2 ಕಾಲು ಅರ್ಧ ಭಾಗ ಇಲ್ಲಿದೆ, ಅರ್ಧ ಭಾಗ ಮೇಲ್ಗಡೆ ರೂಮ್ ಅಲ್ಲಿ ಇದೆ. ನಿಮ್ಗೆ ಅಲ್ಲಿ ಹೋದಾಗ ತೋರಿಸ್ತೀನಿ. ಸೊ ಇದು ಆ ಟೇಬಲ್ ನ ಈ ರೀತಿ ಯೂಸ್ ಮಾಡಿದೀವಿ ನಾವಿಲ್ಲಿ. ಈ ವಾಲ್ ಇದು ಡಿಕೋ, ಅಂದ್ರೆ ನಾವು ಗೋಡೆನ ಕಟ್ಸಿದ್ವಿ, ಕಾಂಕ್ರೀಟ್ ವಾಲ್ ನ ಕಟ್ಸಿದ್ವಿ, ಅದ್ರ ಮೇಲೆ ಒಂದು ಡೆಕೋರೇಟಿವ್ ಪರ್ಪಸ್ ನ ಇದು ಪ್ಲೈವುಡ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಡಿಸೈನ್ ನ ಮಾಡ್ಸಿದ್ದಾರೆ. ನನ್ನ ಸಜೆಷನ್ ಕೇಳಿದ್ರೆ ನೀವ್ ಯಾರಾದ್ರೂ ಮನೆ ಕಟ್ಸಿದ್ರೆ ಇದನ್ನ ಮಾಡ್ಸಕ್ ಹೋಗ್ಬಿಡಿ, ಅವಶ್ಯಕತೆ ಇಲ್ಲ. ಇಲ್ಲ ಕಾಂಕ್ರೀಟ್ ವಾಲ್ ಕಟ್ಸ್ಬೇಡಿ, ಡೈರೆಕ್ಟ್ ಆಗಿ ಸೆಪರೇಟರ್ ನ ಮಾಡಿಸ್ಬಿಟ್ಟು ನೀವು ಡಿಸೈನ್ ಮಾಡಿಸ್ಬೋದು. ಡಬಲ್ ಖರ್ಚು ಬಂತು, ಕಾಂಕ್ರೀಟ್ ವಾಲ್ ಅದ್ರ ಮೇಲೆ ಮತ್ತೆ ಇದು ಡಿಸೈನು ಅಂತ. ನೀವು ಆ ಭಾಗದಲ್ಲಿ ನೋಡಿದ್ರು ಕೂಡ ಈ ವಾಲ್ ಕೂಡ ನೋಡಿ, ಇದು ಕೂಡ ಕಾಂಕ್ರೀಟ್ ವಾಲ್ ಮೇಲೆ ಮತ್ತೆ ಪೂರ್ತಿಯಾಗಿ ನಮ್ಮ ಮನೆಯವ್ರ ಹತ್ರ ಕೇಳ್ಬೇಕು, ಅಷ್ಟು ಥಿಕ್ನೆಸ್ ಇರುವಂತ ಪ್ಲೈವುಡ್ ಮೇಲೆ ಮತ್ತೆ ಇದು ಏನು ಏನಂತಾರೆ ಗೊತ್ತಿಲ್ಲ ನಂಗೆ, ಇದು ಡಿಕೋ ಇರ್ಬೇಕು, ಡಿಕೋ ಪೇಂಟ್ ಆಗಿರೋದು. ಇದು ಒಂದು ಗ್ರೀನ್ ಕಲರ್ ಶೀಟ್ ಬರುತ್ತೆ, ನಂಗೆ ಮರ್ತೋಗಿದೆ ಅದು ಯಾವ ಶೀಟ್ ಅಂತ, ಅದನ್ನ ಹಾಕ್ಸಿ ಅದ್ರ ಮೇಲೆ ಬೀಡಿಂಗ್ ಹಾಕ್ಸಿ ಅದ್ರ ಮೇಲೆ ಪೇಂಟಿಂಗ್. ಸೊ ಇಲ್ಲಿ ಒಂದ್ ಇಷ್ಟು ದಪ್ಪ ಆಗಿದೆ, ಅದ್ರ ಅವಶ್ಯಕತೆನೇ ಇರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಈಗಲ್ಲ, ಯಾವಾಗ್ಲೂ ನನ್ಗೆ ಅದೊಂದ್ ಮನ್ಸಲ್ಲಿ ಇತ್ತು, ಇದ್ರ ಅವಶ್ಯಕತೆ ಇರ್ಲಿಲ್ಲ ಅಂತ. ಯಾರಾದ್ರೂ ಹೊಸ ಮನೆ ಕಟ್ಸ್ತಾ ಇದ್ರೆ ಈ ತರ ಎಲ್ಲ ಮಾಡ್ಸಕ್ ಹೋಗ್ಬೇಡಿ, ಪ್ಲೇನ್ ವಾಲ್ಸ್ ಲುಕ್ ಮೋರ್ ಎಲಿಗೆಂಟ್ ಅಂತ ನನ್ನ ಅಭಿಪ್ರಾಯ. ಇವಾ ನನ್ನ ಡ್ರೆಸ್ಸರ್ ರೂಮ್, ಅಂದ್ರೆ ಪೌಡರ್ ರೂಮ್ ಅಲ್ಲ, ಡ್ರೆಸ್ಸಿಂಗ್ ಟೇಬಲ್ ಇದೆ ರೆಡಿ ಆಗ್ಲಿಕ್ಕೆ ಅಂತ ಒಂದು ಪುಟ್ಟ ರೂಮ್. ಇದಕ್ಕೊಂದು ಡೋರ್ ಯಾಕೆ ಅಂತ ನೀವು ಹೇಳ್ಬೋದು. ಇನ್ ಕೇಸ್ ಡ್ರೆಸ್ ಚೇಂಜ್ ಮಾಡ್ಬೇಕು ಅಥವಾ ಒಂದು ಪ್ರೈವಸಿ ಬೇಕು ಅಂದ್ರೂ ಕೂಡ ಒಂದು ಡೋರ್ ಇರತ್ತೆ ಅಂತ ಹೇಳ್ಕೊಂಡು. ಅಂಡ್ ಈಗ ಕೆಲಸದವ್ರು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ನಾವು ಬೆಳ್ಳಿ ಬಂಗಾರ ನಾವು ಬಿಚ್ಚಿಡಿಲೆ ಇಟ್ಟರು ಲಾಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಅದಕ್ಕೋಸ್ಕರ ಇದ್ರ ಬಗ್ಗೆ ಅದು ಎಷ್ಟು ಕಮೆಂಟ್ ಬಂತು. ಹೌದು, ಟೀಕುಡಿನ ಬಳೆ ಸ್ಟ್ಯಾಂಡ್ ನಾನು ಆಸೆ ಪಟ್ಟು ಡಿಸೈನ್ ಕೊಟ್ಟು ಮಾಡಿಸಿದಂಥದ್ದು. ಹಾಗೆ ನಮ್ಮ ಕಾರ್ಪೆಂಟ್ರು ಅದಕ್ಕೆ ತಕ್ಕಂಗೆ ಮಾಡಿಕೊಟ್ರು. ತುಂಬಾ ಚೆನ್ನಾಗಿದೆ ಬಳೆ ಸ್ಟ್ಯಾಂಡ್. ನನ್ನ ಹತ್ರ ಇರುವಂತ ಎಲ್ಲಾ ಬಳೆ ಕಲೆಕ್ಷನ್ಸ್ ಇಲ್ಲಿದೆ. ಇಷ್ಟು ಬಳೆನಾ ಅಂತ ಅನ್ನೋರ್ಗೆ ಒಂದು ಉತ್ತರ ಕೊಟ್ಬಿಡ್ತೀನಿ. ಇಲ್ಲಿರೋದು ಫಸ್ಟ್ ರ್ಯಾಕ್ ಅಲ್ಲಿ ನೀವು ನೋಡ್ತಾ ಇರೋದು ನಾನು PUC ಯಲ್ಲಿ ಸ್ಕೂಲ್ ಡೇಸ್ ಅಂಡ್ PUC ಅಲ್ಲಿ ಇದ್ದಾಗ ತಗೊಂಡಂತ ಬಳೆಗಳಿದೆಲ್ಲ, ಅವಾಗಿನ ಬಳೆಗಳು. ಚಿಕ್ಕ ಸೈಜ್ ಅಲ್ಲಿ ಏನಿದೆ ಅದೆಲ್ಲ ನನ್ನ ಆವಾಗಿನ ಬಳೆಗಳು. ಇದೆಲ್ಲ ಬಳೆಗಳೆಲ್ಲ ಅವಾಗ ತಗೊಂಡಂತ ಬಳೆಗಳು. ಇವಾಗ ಇತ್ತೀಚೆಗೆ ನಮ್ ಲತಾ ರಮೇಶ್ ಕಳಿಸಂತ ಬಳೆಗಳು ಸಿಕ್ಕಾಪಟ್ಟೆ, ಇದೆಲ್ಲ ಅವ್ರು ಗಿಫ್ಟ್ ಕಳ್ಸಂತ ಬಳೆಗಳಿದೆಲ್ಲ. ಸೊ ನಾನ್ ಪ್ರೀತಿ ಪಟ್ಟು ಕೊಂಡ್ಕೊಳ್ಳೋದು ಜಾಸ್ತಿ ಹಸಿರು ಬಳೆನೆ ಜಾಸ್ತಿ ಕೊಂಡ್ಕೊಳ್ಳೋದು. ಇದೆಲ್ಲ ಅವಾಗಿಂದನೂ ಕಲೆಕ್ಷನ್ಸ್ ಇದೆ. ಅಂಡ್ ಇದು ಡ್ರೆಸ್ಸಿಂಗ್ ರೂಮ್, ಮಿರರ್ ಇದೆ, 2 ಕಡೆ ಸ್ಟೋರೇಜ್ ಇದೆ, ಡ್ರಾವರ್ ಇದೆ. ಇನ್ನೊಂದ್ಸಲ ನೋಡೋಣ ಇದೆಲ್ಲ ಡೀಟೇಲ್ ಆಗಿ. ಅಂಡ್ ವಾಲ್ ಸಪರೇಟರ್ ನಾವು ಒಂದು ಡೋರ್ ಆಗಿ ಕನ್ವರ್ಟ್ ಮಾಡಿದೀವಿ. ಇಲ್ಲಿ ಒಳಗಡೆ ಬಂದ್ರೆ ಈಗ ಇಲ್ಲಿ ಬಂದ್ರೆ ಇಲ್ಲೊಂದು ವಿಂಡೋ ಇದೆ, ಇದಕ್ಕೆ ಬ್ಲೈಂಡ್ಸ್ ಹಾಕಿದೀವಿ. ಹಾಗೆ ಅಯನ್ ಬೋರ್ಡ್ ಇದೆ, ಅಯನ್ ಬೋರ್ಡ್ ಮೇಲೆ ಬಟ್ಟೆ ಹಾಕಿದೀನಿ ಬಿಡಿ. ಈ ಅಯನ್ ಬೋರ್ಡ್ ಬಾತ್ಲಾ ಕಂಪ್ನಿದು. ಸೊ ಇದನ್ನ ಲಿಫ್ಟ್ ಮಾಡಿ ನಾವು ಇಡ್ಬೋದು. ನನ್ಗೆ ಪ್ರತಿದಿನ ಬಟ್ಟೆ ಅಯನ್ ಮಾಡಿ ಅಭ್ಯಾಸ, ಹಾಗಾಗಿ ಬೇಕು ಅಂತ ಇಲ್ಲಿ ಅಯನ್ ಬಾಕ್ಸ್ ಒಂದು ಸ್ಟ್ಯಾಂಡ್ ಇದೆ, ಹಾಗೆ ಒಂದು ಲಾಂಡ್ರಿ ಬಾಸ್ಕೆಟ್ ಕೂಡ ಇದೆ. ಇನ್ನ ಈ ಕಡೆಗೆ ಬಂದ್ರೆ ಬನ್ನಿ, ಇದು ನಮ್ಮ ವಾಕ್ ಇನ್ ಕ್ಲಾಸೆಟ್. ಇಲ್ಲಿ ನಮ್ಮ ಬಟ್ಟೆಗಳು ಎಲ್ಲಾ ಸ್ಟೋರ್ ಆಗಿದೆ. ಟೂರ್ ಮಾಡಿ ಅಂತ ಕೇಳ್ತೀರಾ, ತುಂಬಾ ಹೆಚ್ಚು ಸ್ಟೋರೇಜ್ ಇದೆ, ಡೆಡಿಕೇಟೆಡ್ ಸ್ಟೋರೇಜ್. ನನ್ಗೆ ನಮ್ಮ ಮನೆಯವ್ರಿಗೆ ನೋಡ್ಬೋದು, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಳ್ಳಕ್ಕೆ ಎಲ್ಲ ಅವಕಾಶ ಇದೆ. ಇದ್ರನ್ನ ಒಂದ್ಸಲ ಟೂರ್ ಮಾಡಿ ತೋರಿಸ್ತೀನಿ. ಇವತ್ತಿಗೆ ಮಾಡ್ತಾ ಹೋದ್ರೆ ಎಷ್ಟು ಉದ್ದ ವಿಡಿಯೋ ಆಗುತ್ತೋ ನನ್ಗೂ ಗೊತ್ತಿಲ್ಲ. ಹಾಗೆ ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಕೂಡ ಇದೆ. ಇಲ್ಲಿ ನೋಡ್ಬೋದು ಒಂದು ಗ್ಲಾಸ್ ಸೆಪರೇಟರ್ ಇದೆ, ಹಾಗೆ ವಾಶ್ ಬೇಸಿನ್. ಈ ಕಡೆ ಟಾಯ್ಲೆಟ್ ಇದೆ, ಅಲ್ಲಿ ವೆಟ್ ಏರಿಯಾ ಡ್ರೈ ಏರಿಯಾ ಎರಡು ಸಪರೇಟ್ ಇದೆ. ಈ ಕಡೆ ಹೋದ್ರೆ ವೆಟ್ ಏರಿಯಾ ಇದೆ, ಇಲ್ಲಿ ವೆಟ್ ಏರಿಯಾ, ಈ ಕಡೆ ಡ್ರೈ ಏರಿಯಾ. ಇದು ನಮ್ಮ ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್. ಇಲ್ಲಿಗೆ ನಮ್ಮ ಗ್ರೌಂಡ್ ಫ್ಲೋರ್ ಟೂರ್ ಮುಗೀತು. ಫಸ್ಟ್ ಫ್ಲೋರ್ ಟೂರ್ ನೋಡೋಣ ಬನ್ನಿ.